ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು, ಇವತ್ತು ಬೆಳಗ್ಗೆಯಿಂದ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ 4,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಯಾರಿಗೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಆದಾಗೆಲ್ಲ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಹಣ ಮತ್ತೆ ಇನ್ನೂ ಒಂದು ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ಹೌದು, 32ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ಈಗ ಒಂದು ವಾರದ ಮುಂಚೆನೋ ನಾನು ನಿಮಗೆ ಹೇಳ್ತಾ ಇದ್ದೆ, DBT ಕರ್ನಾಟಕ ಆ್ಯಪಲ್ಲಿ 32ನೇ ಕಂತಿನ ಹಣ ಕೂಡ ಅಪ್ಡೇಟ್ ಆಗಿದೆ ಅಂದ್ಬಿಟ್ಟು. ಹೌದು, ಇವಾಗ DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿದೆ ಅಂದರೆ ಹಣ ಜಮೆ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಸೊ ಇವತ್ತು ಬೆಳಗ್ಗೆ 10 ಗಂಟೆಯಿಂದ 32ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಸೊ ನೀವುಗಳು ಕೇಳ್ಬೋದು, ನಮಗಿನ್ನೂ 31ನೇ ಕಂತಿನ ಹಣನೇ ಬಂದಿಲ್ಲ, ನೀವಾಗಲೇ 31ನೇ ಕಂತಿನ ಹಣನೇ ಬಂದಿಲ್ಲ, 32ನೇ ಕಂತಿನ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಕೇಳೋದಾದರೆ, ಸೊ ನೀವುಗಳು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಒಂದು 40 ಲಕ್ಷದಷ್ಟು ಫಲಾನುಭವಿಗಳಿಗೆ ಇನ್ನೂ 31ನೇ ಕಂತಿನ ಹಣನೇ ಬಂದಿರಲಿಲ್ಲ. ಸೊ ಅಂಥವ್ರಿಗೆಲ್ಲ ಏನಾಗ್ತಿದೆ ಅಂದರೆ 30 ಹಾಗೆ 31ನೇ ಕಂತಿನ ಹಣ 31 ಹಾಗೆ 32ನೇ ಕಂತಿನ ಹಣ ಒಂದೇ ದಿವಸದಲ್ಲಿ ಬೇರೆ ಬೇರೆ ಟೈಮಿಂಗ್ಸಲ್ಲಿ 4,000 ರೂಪಾಯಿ ಜಮೆ ಆಗಿದೆ. ತುಂಬ ಜನಕ್ಕೆ ಆ ಥರ ಆಗಿದೆ. ಯಾರಿಗೆಲ್ಲ 31 ಬಂದಿರಲಿಲ್ಲ ಅವರಿಗೆ ಬೆಳಗ್ಗೆ ಅಂದರೆ ಇವತ್ತು 10 ಗಂಟೆಯಿಂದ ಏನು ರಿಲೀಸ್ ಮಾಡಿದ್ರು ಬೇರೆ ಬೇರೆ ಟೈಮಿಂಗ್ಸಲ್ಲಿ ಒಂದೇ ದಿನ 4,000 ರೂಪಾಯಿ ಹಣ ಜಮೆ ಆಗಿದೆ. ಸೊ ವಿಡಿಯೋ ನೋಡ್ತಿರೋರಲ್ಲಿ ನಿಮಗೂ ಏನಾದ್ರು 31ನೇ ಕಂತಿನ ಹಣ ಬಂದಿಲ್ಲದವರಿಗೆ ಇವತ್ತೇನಾದ್ರು ಬಂತು 4,000 ರೂಪಾಯಿ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದೇ ದಿನ ಅಂದರೆ ಇವತ್ತು ಬೆಳಗ್ಗಿಂದನೇ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಅಂದರೆ 1 ಅವರ್ 2 ಅವರ್ ಡಿಫ್ರೆನ್ಸಲ್ಲಿ 4,000 ರೂಪಾಯಿ ಜಮೆ ಆಗ್ತಾ ಇದೆ. ಸೊ ಹಾಗಾಗಿ ಇನ್ನು ಯಾರಿಗೆಲ್ಲ ಬಂದಿಲ್ಲ ತಲೆ ಕೆಡಿಸ್ಕೋಬೇಡಿ. ಈ ಸತಿ DK ಶಿವಕುಮಾರ್ ಅವರು ಕೂಡ ತಿಳಿಸಿದ್ದಾರೆ, 1 ವಾರದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ, ತುಂಬ ಟೈಮ್ ತೊಗೊಳ್ಳಲ್ಲ ಅಂತ. ಯಾಕಂದರೆ ಈಗ ಆಲ್ರೆಡಿ ಜಾಸ್ತಿ ದಿನ ಟೈಮ್ ತೊಗೊಂಡ್ಬಿಟ್ಟಿದ್ದಾರೆ, ಇನ್ನೂ 2-3 ಕಂತಿನ ಬಾಕಿ ಇದೆ. ಸೊ ಹಾಗಾಗಿ ಈ ಸತಿ ತುಂಬ ದಿನ ತಗೊಳ್ಳಲ್ಲ, ಆದಷ್ಟು ಬೇಗ ಇನ್ನೊಂದು ವಾರದಲ್ಲೇ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ನಾವು ಹಣ ಜಮೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, 31 ಹಾಗೆ 32ನೇ ಕಂತಿನ ಹಣ ಒಟ್ಟಿಗೆ ಜಮೆ ಮಾಡ್ತಾರೆ. ಅಕಸ್ಮಾತ್ ನಿಮ್ಗೆ ಏನಾದ್ರು 31ನೇ ಕಂತಿನ ಹಣ ಬಂದಿದೆ ನಮಗೆ ಆಲ್ರೆಡಿ ಅಂತಂದರೆ ನಿಮಗೆ 32ನೇ ಕಂತಿನ ಹಣ ಜಮೆ ಮಾಡ್ತಾರೆ. ಈಗ ಆಲ್ಮೋಸ್ಟ್ ಬೆಂಗಳೂರು ಗ್ರಾಮಾಂತರ ಹಾಗೆ ಜಾಸ್ತಿ ಜನಕ್ಕೆ ಬಂದಿದೆ ಅಂತ ಅಪ್ಡೇಟ್ ಬರ್ತಿದೆ. ಸೊ ಹಾಗಾಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಯಾರು ಬೆಂಗಳೂರವ್ರ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಬೇರೆ ಯಾವುದೇ ಕಡೆಯಿಂದ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಇವತ್ತು ಬೆಳಗಿಂದ ಏನಾರು ಹಣ ಬಂತು 2 ಕಂತಿಂದ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆ ಅಂತ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಕಮೆಂಟೇ ಮಾಡಿರಲ್ಲ. ನೀವು ಕಮೆಂಟ್ಗಳು ಮಾಡಿದ್ರೆ ಅಲ್ಲ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ, ನಾನು ಹೇಳ್ತಿರೋ ವಿಷಯ ಕರೆಕ್ಟಾಗಿದೆ ಏನೋ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ನಂಬಿಕೆ ಬರುತ್ತೆ. ಹಾಗಾಗಿ ದಯವಿಟ್ಟು ನೋಡ್ತಿರೋರೆಲ್ಲ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ 31ನೇ ಕಂತಿನ ಹಣ ಬಂದಿದೆ ಅವರಿಗೆ ಕೇವಲ 32ನೇ ಕಂತಿನ ಹಣ ಜಮೆ ಆಗುತ್ತೆ ಅಷ್ಟೇ. ನಾನು ಆಗಲೇ ಹೇಳ್ದಂಗೆ ಈ ಸತಿ ತುಂಬ ದಿನ ಟೈಮ್ ತೊಗೊಳ್ಳೋದಿಲ್ಲ, 1 ವಾರದಲ್ಲೇ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೋಪ್ಫುಲಿ ಅವ್ರು ಹೇಳ್ದಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಪ್ರತಿ ಸತಿ ಜಮೆ ಮಾಡಿದಾಗಲೂ ಈಗ ಆಲ್ರೆಡಿ ಲೇಟ್ ಆಗಿದೆ ಜಮೆ ಮಾಡೋದು, ತುಂಬ ತಿಂಗ್ಳಿಗೆ ಪೆಂಡಿಂಗ್ ಇದೆ. ಅದರಲ್ಲಿ ಇವ್ರು ಮಾಡಿದಾಗಲೂ ಕೂಡ ಲೇಟಾಗಿ ಹಣ ಜಮೆ ಮಾಡಿದ್ರೆ ಅವ್ರ ಬಗ್ಗೆನೇ ಇಂಪ್ರೆಷನ್ ಹೋಗುತ್ತೆ. ಮತ್ತು ಈಗ ನೆಕ್ಸ್ಟ್ ಎಲೆಕ್ಷನ್ಸ್ ಬೇರೆ ಬರ್ತಿದೆ, ನೆಕ್ಸ್ಟು ಕೂಡ ಅವರೇ ಗೆಲ್ಲಬೇಕು ಅಂತಂದರೆ ಖಂಡಿತವಾಗ್ಲೂ ಹಣ ಹಾಕ್ತಾರೆ. ಸೊ ಹಾಗಾಗಿ ಈ ಸತಿ ಕೂಡ ಜಾಸ್ತಿ ಜನಕ್ಕೆ ಬೇಗ ಹಾಕ್ತೀವಿ, ಇನ್ನೊಂದು ವಾರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ, ನಿಮ್ಗೆ ಏನಾರು ಹಣ ಜಮೆ ಆಯಿತು ಅಂತಂದರೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ನೆಕ್ಸ್ಟು ಗೃಹಜ್ಯೋತಿ ಯೋಜನೆದು ಕೂಡ ಕೆಲವು ಅಪ್ಡೇಟ್ಸ್ನ ತಿಳಿಸೋಕ್ಕೆ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ಈಗ ಕೆಲವೊಬ್ಬರು ನಾನು ಕಮೆಂಟ್ ಮಾಡಿದ್ರಿ, ಇನ್ನೂ ಗೃಹಜ್ಯೋತಿ ಯೋಜನೆ ಮರು ಅರ್ಜಿ ಸಲ್ಲಿಕೆ ಪೋಸ್ಟ್ಪೋನ್ ಏನೋ ಆಗಿದೆ ಆಗಸ್ಟ್ 31ನೇ ತಾರೀಕುವರೆಗೂ. ಸೊ ಹಾಗಾಗಿ ನಮಗೆ ಯಾರು ಕೂಡ ಬಂದು ಅರ್ಜಿ ಕೊಟ್ಟಿಲ್ಲ, ನಾವೆಲ್ಲೋಗಿ ಅರ್ಜಿ ಸಲ್ಲಿಸಬೇಕು ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ಅಕಸ್ಮಾತ್ ಏನಾದ್ರು ನೀವು ಇನ್ನೂ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ನಿಮಗಿನ್ನೂ ಬಂದು ಯಾರು ಫಾರ್ಮ್
ಫಾರ್ಮ್ ಕೊಟ್ಟಿಲ್ಲ ಅಂತಂದರೆ ನೀವು ಅವ್ರು ಬಂದು ಕೊಡೋವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಹೊಸದಾಗಿ ಏನಪ್ಪ ಅಪ್ಡೇಟ್ ಬಂದಿರೋದು ಅಂತಂದರೆ ನಿಮ್ಮ ಹತ್ತಿರದ KEB ಆಫೀಸ್ ಇರುತ್ತಲ್ವ, ಸೊ ನೀವೇ ಅಲ್ಲಿಗೆ ಹೋಗಿ ಫಾರ್ಮ್ನ ಇಸ್ಕೊಂಡು ಫಿಲ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಕೊಟ್ಟು ಬನ್ನಿ. ಯಾಕಂದರೆ ನೀವು ಅವರಾಗೆ ಬರಲಿ ಅಂತ ಕಾದರೆ ಅಧಿಕಾರಿಗಳು ಮತ್ತು ನಿಮ್ಮದು ಗೃಹಜ್ಯೋತಿ ಯೋಜನೆ ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ, ಮತ್ತು ನಿಮಗೆ ಝೀರೋ ಬಿಲ್ ಬರೋದಿಲ್ಲ, ನಾರ್ಮಲಾಗೆ ಬಿಲ್ ಪೇ ಮಾಡಬೇಕಾಗತ್ತೆ. ಸೊ ಬೆಟರ್ ಆಪ್ಷನ್ ಏನಪ್ಪ ಅಂತಂದರೆ ಇನ್ನೂ ನಿಮಗೆ ಯಾರೂ ಕೂಡ ಬಂದು ಫಾರ್ಮ್ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಹತ್ತಿರದ KEB ಆಫೀಸಿಗೆ ಹೋಗಿ ವಿತ್ ಡಾಕ್ಯುಮೆಂಟ್ನೂ ಕೂಡ ತೊಗೊಂಡೋಗಿ. ಏನೆಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕು ಅಂತ ಹೇಳ್ತೀನಿ. ನೀವು ಮುಂಚೆ ಗೃಹಜ್ಯೋತಿ ಯೋಜನೆ ಯಾರ ಹೆಸರಲ್ಲಿ ಅಪ್ಲೈ ಮಾಡಿದ್ರಿ ಅವರ ಆಧಾರ್ ಕಾರ್ಡ್ ತೊಗೊಂಡೋಗಿ, ಹಾಗೆ ಆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ನ ಕೂಡ ತೊಗೊಂಡೋಗ್ಬೇಕು ಮೊಬೈಲು. ಯಾಕಂದರೆ OTP ಬರುತ್ತೆ, ಸೊ OTP ಎಲ್ಲ ಹೇಳಬೇಕಾಗತ್ತೆ, ಹಾಗಾಗಿ ಮೊಬೈಲ್ನ ಕೂಡ ತೊಗೊಂಡೋಗಿ. ಜೊತೆಗೆ ನಿಮಗೆ ಹಿಂದಿನ ತಿಂಗಳು ಕರೆಂಟ್ ಬಿಲ್ನ ಕೂಡ ತೊಗೊಂಡೋಗಿ, ಹಾಗೆ ಅವರ ರೇಷನ್ ಕಾರ್ಡು, ಮೇಯ್ನಾಗಿ ವೋಟರ್ ID, ಅವ್ರೇನಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂತಂದರೆ ಪ್ಯಾನ್ ಕಾರ್ಡ್ನ ಕೂಡ ತೊಗೊಂಡೋಗ್ಬೇಕು. ಹಾಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಬಾಡಿಗೆ ಮನೇಲಿ ಇದ್ದೀರಾ ಅಥವಾ ಲೀಸಲ್ಲಿ ಇದ್ದೀರಾ ಅಂತಂದರೆ ಲೀಸ್ ಅಥವಾ ರೆಂಟ್ ಅಗ್ರಿಮೆಂಟ್ನ ತೊಗೊಂಡೋಗ್ಬೇಕು. ಹಾಗೆ ಅವರ ಪಾಸ್ಪೋರ್ಟ್ ಸೈಜ್ ಫೋಟೋ, ಇದಿಷ್ಟನ್ನು ಕೂಡ ಡಾಕ್ಯುಮೆಂಟ್ನ ತೊಗೊಂಡೋಗಿ ನೀವು KEB ಆಫೀಸ್ಗೆ ಹೋದರೆ ನಿಮಗೆ ಅಲ್ಲೇ ಫಾರ್ಮ್ನ ಕೊಡ್ತಾರೆ. ಫಾರ್ಮ್ನೆಲ್ಲ ಫಿಲ್ ಮಾಡಿ ನಿಮ್ಮದು ಫೋಟೋ ಪೇಸ್ಟ್ ಮಾಡಿದ್ರೆ ನಿಮಗೆ ಅಲ್ಲೇ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಸ್ಕ್ಯಾನ್ ಮಾಡಿ ನಿಮಗೆ ವಾಪಸ್ ಕೊಟ್ಬಿಡ್ತಾರೆ. ಡಾಕ್ಯುಮೆಂಟ್ನ ನೀವು ಯಾವುದೇ ರೀತಿ ಜೆರಾಕ್ಸ್ ಆಗಲಿ ಅಂತ ತೊಗೊಳ್ಳಲ್ಲ, ಮೊಬೈಲಲ್ಲೇ ಆ್ಯಪ್ ಇರುತ್ತೆ, ಸೊ ಆ ಮೊಬೈಲ್ ಆ್ಯಪಲ್ಲಿ ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ಡಾಕ್ಯುಮೆಂಟ್ನೆಲ್ಲ ವಾಪಸ್ ಕೊಟ್ಬಿಡ್ತಾರೆ. ಫೋಟೋ ಒಂದು ನೀವು ಆ ಫಾರ್ಮ್ಗೆ ಸ್ಟಿಕ್ ಮಾಡಬೇಕಾಗತ್ತೆ. ಸೊ ಫಾರ್ಮ್ನಲ್ಲೂ ಕೂಡ ಫಲಾನುಭವಿಗಳ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ವೋಟರ್ ID ನಂಬರ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು ಕರೆಕ್ಟಾಗಿರೋದನ್ನು ಹಾಕಿ, ನೀವು ರಾಂಗಾಗಿ ಬರೆದಿದ್ದೀರಾ ಅಂತಂದರೆ ವೆರಿಫಿಕೇಷನ್ ಟೈಮಲ್ಲಿ ಮತ್ತೆ ಇದನ್ನು ಅನರ್ಹರು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಫಾರ್ಮ್ನ ಫಿಲ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ, ಕೊಡೋಕ್ಕೆ ಮುಂಚೆ ಒಂದ್ಸರಿ ಚೆಕ್ ಮಾಡಿ. ಸೊ ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋದ್ರೆ ನೀವು ಈಸಿಯಾಗಿ ಫಾರ್ಮ್ನ ಫಿಲ್ ಮಾಡಿ ಅಲ್ಲೇ ಸಬ್ಮಿಟ್ ಮಾಡಿ ಬರ್ಬೋದು. ಅವರೇ ಬರಲಿ ಅಂತ ದಯವಿಟ್ಟು ಕಾಯಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಜನ ಇರೋದ್ರಿಂದ ಅಧಿಕಾರಿಗಳಿಗೂ ಕೂಡ ಎಲ್ಲರ ಮನೆಗೂ ಹೋಗಿ ವೆರಿಫೈ ಮಾಡೋದು ಕಷ್ಟ ಆಗುತ್ತೆ. ಅಕಸ್ಮಾತ್ ನೀವು ಮನೇಲಿರಲಿಲ್ಲ ಅಥವಾ ಅವರೇನಾರ ಬರೋದು ಮಿಸ್ ಆಯಿತು ಅಂತಂದರೆ ನಿಮಗೆ ಗೃಹಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೆಟರ್ ನೀವೇ ಹೋಗಿ ಅಪ್ಲೈ ಮಾಡಿ. ಅಕಸ್ಮಾತ್ ನಿಮ್ದು ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವ್ರದ್ದೇನಾರ ಅವ್ರು ಬಂದಾಗ ಇರಲಿಲ್ಲ ಅಂತಂದರೆ ಅವ್ರುಗಳೇ KEB ಆಫೀಸ್ಗೆ ಹೋಗಿ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಅಲ್ಲೂ ಕೂಡ ಅಪ್ಲಿಕೇಶನ್ನ ಕೊಡ್ತಿದ್ದಾರೆ. ಸೊ ನೀವು ಕೂಡ ಕಮೆಂಟ್ ಮಾಡಿ, ನಿಮ್ಮದು ಕೂಡ ಗೃಹಜ್ಯೋತಿ ಯೋಜನೆ ಅಪ್ಲೈ ಮಾಡಾಯ್ತಾ, ಮರುಪರಿಶೀಲನೆ ಅರ್ಜಿ, ಹಾಗೆ ಆ ಗೃಹಲಕ್ಷ್ಮಿ ಯೋಜನೆದು ಕೂಡ ನಿಮ್ಗೆ ಏನಾದ್ರು 31, 32ನೇ ಕಂತಿನ ಹಣ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಐ ಹೋಪ್ ನಾನು ಕೊಟ್ಟಿದ್ದೆಲ್ಲ ಇನ್ಫಾರ್ಮೇಷನ್ನು ಕೂಡ ನಿಮಗೆ ಹೆಲ್ಪ್ ಆಯಿತು, ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದಂಗೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಕಮೆಂಟ್ ಮಾಡಲ್ಲ. ಸೊ ನಿಮ್ಮ ಒಂದು ಲೈಕ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ಕಮೆಂಟ್ಸ್ ಆಗಿರ್ಬೋದು, ಮೋಟಿವೇಶನ್ ಸಿಗುತ್ತೆ. ನಿಮ್ಮ ಸಪೋರ್ಟೇ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಎನ್ಕರೇಜ್ ಮಾಡ್ತಾರೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.